ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ವೀರಶೈವ ಜಂಗಮ ಸಮುದಾಯದ ಮುಖಂಡ ಕಾಶಿನಾಥಯ್ಯ ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲೆಗೆ ಮಹಿಳಾ ಪ್ರಾತಿನಿಧ್ಯ ಕಲ್ಪಿಸುವುದು ಮತ್ತು ದಿವಂಗತ ಎಂಪಿ ಪ್ರಕಾಶ್ ಅವರ ಪುತ್ರಿಗೆ ಸಂಪುಟದಲ್ಲಿ ಅವಕಾಶ ನೀಡುವುದು ಪಕ್ಷದ ಸಂಘಟನೆಗೆ ಅಗತ್ಯವಾಗಿದೆ. ಅಲ್ಲದೆ ಅವರನ್ನ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸುವಂತೆ ಕೋರಿದ್ದು, ಈ ಕುರಿತು ಕಾಂಗ್ರೆಸ್ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಜಿಲ್ಲೆಯಿಂದ ಹರಪನಹಳ್ಳಿ ಶಾಸಕರಾಗಿರ್ತಕ್ಕಂಥ MP ಲತಾ ಅವರವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕಂತಂದೇಳಿ ನಾವು ವೀರಶೈವ ಲಿಂಗಾಯತ ಸಮಾಜ ಮತ್ತು ಜಂಗಮ ಸಮಾಜದವರು ಒತ್ತಡ ಮಾಡ್ತಿದ್ದೇವೆ. ಯಾಕಂದಪ್ಪ ಅಂದ್ರೆ ಮಹಿಳಾ ಮೀಸಲಾತಿಯಲ್ಲಿ ಅವರು ಒಂದು ರಾಜಕೀಯ ಕುಟುಂಬದಿಂದ ಬಂದಿರತಕ್ಕಂಥವ್ರು ಮತ್ತು ಯಾವುದೇ ಪಕ್ಷದ ಬೆನ್ನೆಲುಬಿಲ್ಲದೆ ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥಪ್ಪ ಅಂದ್ರೆ ಆ ಕ್ಷೇತ್ರದ ಜನತೆಯ ಒಂದು ಮನಸ್ಸನ್ನು ಯಾವ ರೀತಿ ಗೆದ್ದಾರ ಎಂಬುದು ಇದ್ರ ಮೇಲೆ ಗೊತ್ತಾಗ್ತೈತಿ. ಹಾಗಾಗಿ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಟ್ಟನಪ್ಪ ಅಂದ್ರೆ ಇಡೀ ಕರ್ನಾಟಕದಾದ್ಯಂತ ಇವತ್ತು ಒಳ್ಳೆ ಜನರ ಒಂದು ಹಿತದೃಷ್ಟಿಯಿಂದ ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ಬೋದು ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಸಚಿವ ಸ್ಥಾನವನ್ನ ಲತಾ ಮೇಡಮ್ ಅವರಿಗೆ ಕೊಟ್ಟರೆ ಸೂಕ್ತ ಅಂತಕ್ಕಂಥದ್ದನ್ನ ನಾವು ತಿಳಿಸ್ತಾ ಇದ್ದೀವಿ. ಲತಾ ಮೇಡಮ್ ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ಬೇಕಂತಂದ್ರೆ, ಅವ್ರ ತಂದೆ ಆಗಿರ್ತಕ್ಕಂಥ ದಿವಂಗತ MP ಪ್ರಕಾಶ್ ಸಾಹೇಬರು ನಿಜವಾಗಿಯೂ ಹಂಪಿ ಉತ್ಸವನ ಹುಟ್ಟುಹಾಕಿದ್ದು. ಅಂಥವ್ರ ಮಗಳಿಗೆ ಇವತ್ತು ವಿಜಯನಗರ ಕ್ಷೇತ್ರದಲ್ಲಿ, ಇಡೀ ವಿಜಯನಗರ ಜಿಲ್ಲೆಯಲ್ಲಿ ದಯವಿಟ್ಟು ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಮಹಿಳಾ ಮೀಸಲಾತಿ ಇರೋದ್ರಿಂದ ಅವ್ರಿಗೆ ಕೊಟ್ಟರೆ ವಿಜಯನಗರ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಹಾಗೂ ಇಡೀ ಎಲ್ಲ ಇದಕ್ಕೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ